ಸರ್ ಅವಾಗ್ಲಿಂದ ನಾವು ಕೇಳ್ತಾ ಇದ್ದೀವಿ ಸರ್, ಸಾವಯವ ಆಮೇಲೆ ಇನ್ನೊಂದು ಹೊಸದೇನೋ ನನಗೆ ಹೊಸದು ಸರ್, ಇದು ಜೀವಾಮೃತ ಅಂತೇಳಿ ಸರ್. ಏನು ಸರ್ ಇದು ಜೀವಾಮೃತ ಅಂತಂದ್ರೆ? ಸರ್, ಈಗ ಸಾವಯವ ಅಂತ ಕೇಳಿದರೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಕೇವಲ ದೇಶೀಯ ಆಕಳುಗಳು ಅಥವಾ ದೇಶೀಯ ಹಸುಗಳು, ದೇಶೀಯ ಎತ್ತುಗಳಿಂದ ಬರುವಂಥ ಸಗಣಿ, ಕೊಟ್ಟಿಗೆ ಗೊಬ್ಬರ ಅಂತೇಳಿ, ಕೊಟ್ಟಿಗೆ ಗೊಬ್ಬರನ, ಎರೆಹುಳ ಗೊಬ್ಬರನ ಈ ಥರನ ಭೂಮಿಗೆ ಹಾಕಿ ಭೂಮಿಯನ್ನು ಹಾಳು ಮಾಡದೆ ನಮ್ಮ ಬೆಳೆಗಳನ್ನ ತಗೊಳ್ಳೋದು ಸಾವಯವ ಅಂತಕ್ಕಂಥ ಕಾನ್ಸೆಪ್ಟ್. ಆದರೆ ಇವತ್ತು ಏನಾಗ್ಬಿಟ್ಟಿದ್ದಾರೆ, ದನಗಳ ಸಂಖ್ಯೆ ಇಲ್ಲ, ಎತ್ತುಗಳು ಇಲ್ಲ, ಆಕಳುಗಳ ಸಂಖ್ಯೆನೂ ಕಡಿಮೆ ಇದೆ. ಹಾಗಾಗಿ ಅಷ್ಟೊಂದು ಕೊಟ್ಟಿಗೆ ಗೊಬ್ಬರ ಸಿಗೋದು ಕಷ್ಟ. ಹಾಗಾಗಿ ಜೀವಾಮೃತ ಅನ್ನುವಂಥ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಇದೇನು ನಾವು ಮಾಡ್ಕೊಂಡಿದ್ದಂತಲ್ಲ, ಇದು ತುಂಬ ಪ್ರಚಾರ ಇರುವಂಥದ್ದು. ಹಾಂ ಸರ್, ಜೀವಾಮೃತ ಅನ್ನುವಂಥದ್ದು ಏನಂತ ಹೇಳಿದ್ರೆ, ಇದನ್ನು ನಾವು ಸ್ಲರಿ ಫಿಲ್ಟರ್ ಸರ್. ಇದು ನಾನು ಪೂನಾದಿಂದ ತರಿಸಿದ್ದೇನೆ. ಇದ್ರೊಳಗೆ ಸರ ಈಗ ಹಾಗೆ ಒಂದು ಜನರಲ್ಲಾಗಿ ಹೇಳ್ಬೇಕಂದ್ರೆ, ಒಂದು ನನ್ನ ಅಡಿಕೆ ತೋಟದೊಳಗೆ 500 ಗಿಡಗಳು ಇರ್ತಾವೆ, 500 ಗಿಡ ಇರ್ತಾವೆ ಸರ್. ಒಂದು ಗಿಡಕ್ಕೆ 1 ಬುಟ್ಟಿ ಸಗಣಿ ಗೊಬ್ಬರ ಬೇಕು. ಅಂದ್ರೆ 500 ಗಿಡಕ್ಕೆ 500 ಬುಟ್ಟಿ. 500 ಬುಟ್ಟಿ ಅಂದ್ರೆ ಸರ 5 ಟ್ಯಾಕ್ಟರ್ ಸಗಣಿ ಗೊಬ್ಬರ ಬೇಕು. ಆ 5 ಟ್ಯಾಕ್ಟರ್ ಸಗಣಿ ಗೊಬ್ಬರನ 500 ಗಿಡಕ್ಕೆ ಹಾಕ್ಬೇಕಂತ ಹೇಳಿದ್ರೆ ನಂದು ಎಕ್ಸ್ಟ್ರಾ 10,000 ರೂಪಾಯಿ ಖರ್ಚು ಬರ್ತದೆ. ಬಟ್ ನನ್ನ ಈ ಕಾನ್ಸೆಪ್ಟ್ ಒಳಗೆ ಸರ್, ಈ ಜೀವಾಮೃತ ಅನ್ನೋ ಕಾನ್ಸೆಪ್ಟ್ ಒಳಗೆ 10 kg ಸಗಣಿ ಒಳಗೆ 10 kg ಕೊಟ್ಟಿಗೆ ಗೊಬ್ಬರದಾಗ 1 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡ್ಬೋದು. ಆ ಕಾನ್ಸೆಪ್ಟ್ ಸರ್ ಇದು. ಹೆಂಗಂತ ನೀವು ಕೇಳೋದಾದರೆ, ಈಗ ಇದೊಂದು ಸ್ಲರಿ ಫಿಲ್ಟರ್ ಸರ್. ಇದು ಪೂನಾದಿಂದ ತರಿಸಿದ್ದೇನೆ. ಇದರೊಳಗೆ 4 ರೀತಿಯ ಇದು ಇದ್ದಾವೆ, ಫಿಲ್ಟರ್ ಇದ್ದಾವೆ. ಒಂದು 20 mm ಜೆಲ್ಲಿ, 16 mm. ಏನಂತ ಹೇಳಿದ್ರೆ ಸರ್, ಇದು ಒಟ್ಟು 2000 ಲೀಟರಿನ ಜೀವಾಮೃತ ಘಟಕ. ಇದರೊಳಗೆ 20 kg ದೇಶಿ ಆಕಳುಗಳ ಸಗಣಿ, ಒಂದು 20 ಲೀಟರ್ ದೇಶಿ ಆಕಳುಗಳ ಗೋಮೂತ್ರ, ಒಂದು 8 kg ದ್ವಿದಳ ಧಾನ್ಯದ ಹಿಟ್ಟು, ಯಾವುದಾದ್ರೂ ದ್ವಿದಳ ಧಾನ್ಯದ ಹಿಟ್ಟು, ಒಂದು 8 kg ಸಾವಯವ ಬೆಲ್ಲವನ್ನು ಎಲ್ಲ ಹಾಕುವ ಸರ್. ಅದಕ್ಕೊಂದಲ್ಲಿ ಮ್ಯಾಗ ಹ್ಯಾಂಡಲ್ ಇದೆಯಲ್ಲ, ಅಲ್ಲಿ ಹಾಕಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಕ್ಲಾಕ್ ವೈಸ್, ಎಡಗಡೆಯಿಂದ ಬಲಗಡೆ ಬೆಳಗ್ಗೆ ಒಂದು 10 ರೌಂಡು, ಸಾಯಂಕಾಲ ಒಂದು 10 ರೌಂಡ್ ತಿರುಗಿಸ್ಬೇಕು ಸರ್. ತಿರುಗಿಸ್ತದಂದ್ರೆ ಮುಂದಿನ 8 ದಿನ ಆಗಿಂದ ಅದು ಜೀವಾಮೃತ ಆಗಿ ಅದು ರೆಡಿ ಆಗ್ತದೆ. ಅದೇನು ಗ್ರೀನ್ ಕಲರ್ ವಾಲ್ ಉಂಟಲ್ಲ ಸರ್, ಅದರೊಳಗಿಂದ ನನಗೆ ಶುದ್ಧವಾದಂಥ ಒಂದು 2000 ಲೀಟರ್ ನೀರು, ಜೀವಾಮೃತದ ನೀರು ಸಿಗ್ತದೆ. 1 ಲೀಟರ್ ಜೀವಾಮೃತ ಅಂತ ಹೇಳಿದರೆ 10 kg ಸಗಣಿಗೆ ಸಮ. ನಾನು ಅದನ್ನೇನು ಮಾಡ್ತೇನೆ ಸರ್, ಈ ಟ್ಯಾಂಕಿಗೆ ಸ್ಟೋರ್ ಮಾಡಿಕೊಂಡು, ಇದೇನಿಲ್ಲ 1 HP ಮೋಟ್ರ್ ಉಂಟಲ್ಲ ಸರ್, ಈ 1 HP ಮೋಟರಿಂದ ನನ್ನ ಮೇನ್ ಡ್ರಿಪ್ಗೆ ಪೈಪ್ಲೈನ್, ಹಾಂ, ಅದಕ್ಕೆ ಎಲ್ಲಕ್ಕೂ ಸಪ್ಲೈ ಮಾಡ್ತೇನೆ. ನಾನು ಏನು ಮಾಡ್ತೇನೆ, ಪ್ಲಾಟ್ ವೈಸ್ ಇದಕ್ಕೆ ನನಗೆ ಗೊತ್ತಾಗಲಿ ಅಂತೇಳಿ ಪ್ಲಾಟ್ A B C ಅಂತ ನಾನು ಪ್ಲಾಟಿಗೆ ಒಂದು ಹೆಸರು ಇಟ್ಕೊಂಡಿದ್ದೇನೆ. ಪ್ರತಿ ವಾರಕ್ಕೆ ಒಂದು ಪ್ಲಾಟಿಗೆ ಈ ಥರ ಸ್ಟೆಪ್ ಬೈ ನಾನು ಬಿಡ್ತೇನೆ. ಹಂಗೆ ಇಡೀ ನನ್ನ ತೋಟವನ್ನು ಹಿಂಗೆ ರೌಂಡ್ ಹೊಡಿಬೇಕಂತ ಹೇಳಿದರೆ ವರ್ಷಕ್ಕೆ ಒಂದು 4 ರೌಂಡ್ ಹೊಡಿತೇನೆ ನಾನು. 4 ರೌಂಡ್ ಅಂತ ಹೇಳಿದ್ರೆ ಒಂದು ಮರಕ್ಕೆ 4 ಲೀಟರ್ ಜೀವಾಮೃತ ಬಿದ್ದಂಗೆ ಆಯಿತು. ಹಂಗಂತ ಹೇಳಿದ್ರೆ ಒಂದು 20 ರಿಂದ 30 kg ಕೊಟ್ಟಿಗೆ ಗೊಬ್ಬರ ಹಾಕ್ದಂಗೆ ಆಯಿತು. ಬರೀ ಒಬ್ಬ ಲೇಬರ್ನ ಸಹಾಯದಿಂದ ನಾನು ಪ್ರತಿ 8 ದಿನಕ್ಕೊಮ್ಮೆ 2000 ಗಿಡಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ದಂಗೆ ಆಯಿತು. ಇದು ಜೀವಾಮೃತ ಕಾನ್ಸೆಪ್ಟ್ ಸರ್. ಬರೀ 10 kg ಸಗಣಿ ಗೊಬ್ಬರದಾಗ, ಸಗಣಿ ಒಳಗೆ 1 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡ್ಬೋದು. ಅದ್ಭುತ ಸರ್, ಅದ್ಭುತ. ಇದು ಕಾನ್ಸೆಪ್ಟ್. ನಾನು ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆ? ಮಾಹಿತಿ ಇದೆ ಸರ್, ಇದೆ. ಆದ್ರೆ ಎಲ್ಲರೂ ಮ್ಯಾನ್ಯಲ್ಲೇ ಮಾಡ್ತಾರೆ, ಕೈಯಿಂದ ಬ್ಯಾರಲ್ ಒಳಗೆ ಹಾಕಿ ಎಲ್ಲ ಮಾಡ್ತಾರೆ. ಬಟ್ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದ ಜಮೀನು ಇರೋದ್ರಿಂದ ಮಾಡೋದು ತುಂಬ ಕಷ್ಟ. ಹಾಗೆಲ್ಲ ಮಷಿನರಿನ ಮಾಡ್ಕೊಂಡಿದ್ದೇನೆ. ಮತ್ತೆಲ್ಲವೂ ಕ್ಲೀನಾಗಿ ಸೋಸಿ ಬರ್ತದೆ. 4 ಅದರೊಳಗೆ ಫಿಲ್ಟರ್ ಇರೋದ್ರಿಂದ ಅದನ್ನು ನಾನು ಸಿಂಗಲ್ HP ಮೋಟ್ರ್ ಒಳಗೆ ಕೊಡ್ತೇನಲ್ಲ ಸರ್, ಎಲ್ಲಿ ಒಂದು ಕಸ ಕಡ್ಡಿ ಏನೂ ಡ್ರಿಪ್ ಒಳಗೆ ಸಿಗೋ ಬ್ಲಾಕ್ ಆಗೋದಿಲ್ಲ. ಕ್ಲೀನಾಗಿ ಮರಗಳಿಗೆ ಹೋಗಿ ಸಪ್ಲೈ ಆಗ್ತದೆ. ಮತ್ತು ಇದರಿಂದ ಜೀವಾಣುಗಳಾಗಲಿ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳಾಗಲಿ ಮತ್ತು ಅಡಿಕೆ ಗಿಡಕ್ಕಾಗಲಿ ಯಾವುದೇ ಇಫೆಕ್ಟ್ ಇಲ್ಲ. ಮತ್ತು ಒಳ್ಳೆ ರೀತಿಯ ಎರೆಹುಳುಗಳು ನನ್ನ ತೋಟದಲ್ಲಿ ನೀವು ಎಲ್ಲಿ ಬಂದು ಕಕ್ಕಿ ನೋಡಿದ್ರೂ ನಿಮಗೆ ಎರೆಹುಳ ಸಿಗ್ತದೆ. ಆಮೇಲೆ ಇನ್ನೊಂದು ಸರ, ಯಾರ ತೋಟ ಸಾವಯವ ಒಳಗಾಯ್ತು, ಕ್ಲೀನ್ ಐತೆ ಅಂತ ನೀವು ತಿಳ್ಕೊಳ್ಳೋದು ತಿಳ್ಕೊಂಬಿಡಿ, ಭಾಷೆನೊಳಗೆ ಇರೋದಿಲ್ಲ ಅದು. ಆ ತೋಟಕ್ಕೆ ಬಂದು ವಿಸಿಟ್ ಮಾಡ್ಬೇಕು ಸರ್. ನೀವು ಆ ತೋಟದೊಳಗೆ ಒಂದು ಶಲ್ಕಿನೋ ಪಿಕಾಸಿನೋ ಒಂದು ಸ್ವಲ್ಪ ಅಗದು ನೋಡಿದರೆ ನಿಮ್ಗೆ ಎರೆಹುಳ ಸಿಗಬೇಕು. ತೋಟದೊಳಗೆ ಹಿಂಗೆ ಅಡ್ಡಾಡುವಾಗ ಜೇಡ್ರ ಬಲೆ, ಆ ಜೇಡ್ರ ಬಲೆ ಇರಬೇಕು. ನನ್ನ ತೋಟದೊಳಗೆ ಎಷ್ಟು ಜೇಡ್ರ ಬಲೆ ಐತೆ ಅಂದ್ರೆ ಈ ಕಡೆ ಆ ಸೈಡ್ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ ನನಗೆ, ಅಷ್ಟು ದೊಡ್ಡ ಹೋದ. ಬಟ್ ಇವತ್ತು ಏನಾಗ್ತದೆ, ಅಡಿಕೆ ಎಲ್ಲ ಹರಿಲಿಕ್ಕೆ ಅಡ್ಡಾಡ್ತಾ ಇದಾರಲ್ಲ, ಅವ್ರು ಯಾವ ಪ್ಲಾಟ್ ಹೋಗಿದಾರಲ್ಲ, ಹಾಗಾಗಿ ಅದು ಕಾಣ್ತಾ ಇಲ್ಲ ನಿಮಗೆ. ಯಾರ ತೋಟದಲ್ಲಿ ಜೇನು ಹುಳುಗಳಿದ್ದಾವೆ, ಯಾವ ತೋಟದಲ್ಲಿ ಎರೆಹುಳುಗಳಿದ್ದಾವೆ, ಯಾರ ತೋಟದಲ್ಲಿ ಜೇಡ್ರ ಬಲೆಗಳಿದ್ದಾವೆ, ತಿಳ್ಕೊಂಬಿಡಿ ಆ ಭೂಮಿ ಫಲವತ್ತಾಗಿದೆ ಮತ್ತು ಸಾವಯವವನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಂಬಿಡ್ಬೇಕು ನೀವು. ಯಾರು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಈ 3ಗಳು ನನ್ನ ತೋಟದಲ್ಲಿ ಯಥೇಚ್ಛವಾಗಿದ್ದಾವೆ.
ಅಂದ್ರೆ ಸಂಪತ್ತು ಎಲ್ಲಿರ್ತದೆ ಅಂದ್ರೆ ಇವು ಹುಡ್ಕೊಂಡು ಹುಡ್ಕೊಂಡು ಬಂದೇ ಬರ್ತಾವ. ಬರ್ತಾವೆ. ಅದೇ ಸರ್ ಕಾನ್ಸೆಪ್ಟ್, ಸಾವಯವದ ಕಾನ್ಸೆಪ್ಟೇ ಅದು. ಅದ್ಭುತ ಅದ್ಭುತ ಸರ್.